ಗುರು ಈ ಕತ್ಲಲ್ಲಿ ಏನು ಮಾಡ್ತಿದ್ಯಾ ಗುರು ತೋಟದಲ್ಲಿ ಅಂತೀರಾ? ಇಲ್ಲ, ತೋಟಕ್ಕೆ ಬಂದಾಗ ಬೆಳಕಿತ್ತು, ಬಟ್ ಕೆಲಸ ಮಾಡ್ತಾ ಫುಲ್ ಕತ್ಲಾಗಿ ಹೋಗ್ಬಿಡ್ತು. ಏನು ಕೆಲಸ ಅಂದರೆ ಈ ತುಂಬ ವರ್ಷನೇ ಆಯಿತು ನಮ್ಮ ತೋಟಕ್ಕೆ ಮಣ್ಣು ಓಡಿಸಿರಲಿಲ್ಲ. ಸೊ ಅದಕ್ಕೆ ಈ ವಾರ ಮಣ್ಣು ಓಡಿಸ್ಬೇಕು ಅಂತ ಬಂದಿದ್ದೀನಿ. ಮಣ್ಣೇನೋ ಓಡ್ಸೋಕ್ಕೆ ಅಂತ ಬಂದೆ, ಆದರೆ ಏನು ಮಾಡ್ತೀರಾ, ಬ್ಯಾಡ್ ಲಕ್ಕು, ನಮ್ಮ ಡ್ರೈವರ್ ಸಿಗಲಿಲ್ಲ ನಮ್ಮ ಟ್ರ್ಯಾಕ್ಟ್ರಿಗೆ. ಬೇರೆ ಬಾಡಿಗೆಗೆ ಒಂದು 3 ಟ್ರ್ಯಾಕ್ಟ್ರ್ ಬಂದಿತ್ತು, ಅವರೇನೋ ಹೊಡಿತಾಯಿದ್ರು. ಅದ್ರ ಜೊತೆ ನಮ್ಮದು ಒಂದು ಟ್ರ್ಯಾಕ್ಟ್ರ್ ಬಿಡೋಣ ಅಂತ ಪ್ಲ್ಯಾನ್ ಇತ್ತು. ಬ್ಯಾಡ್ ಲಕ್ಕು ಡ್ರೈವರ್ ಸಿಗಲಿಲ್ಲ, ಅದಕ್ಕೆ ಬೇರೆ ಏನೋ ಆಪ್ಷನ್ ಇಲ್ದಲೇ ಇವತ್ತು ನಾವೇ ಡ್ರೈವರ್ ಆಗಿದ್ದು. ಯಾವುದೇ ಇದೆಯಲ್ಲ, ನಮ್ಮ ರೈತರು ಎಲ್ಲದಕ್ಕೂ ರೆಡಿ ಇರಬೇಕು, ಆಳಾಗಿ ದುಡಿಯೋಕ್ಕೂ ರೆಡಿ ಇರಬೇಕು, ಅರ್ಸನಾಗಿ ಉಣ್ಣೋಕ್ಕೂ ರೆಡಿ ಇರಬೇಕು ಅಂತ ಹಂಗೆ. ಸೊ ಬಟ್ ಈ ಟ್ರ್ಯಾಕ್ಟ್ರ್ ಓಡಿಸೋ ಸಿಕ್ಕಾಬಟ್ಟ ಮೈಕೈ ನೋವಪ್ಪ. ಬಟ್ ಬೇರೆ ಆಪ್ಷನ್ ಇಲ್ಲ. ನನ್ನ ಕೈಲಿ ನಾನು ಸ್ವಲ್ಪ ಹೊಡೆದಿದ್ದಾಯಿತು. ಟೋಟಲ್ ಇದಕ್ಕೆ ಈ ಜಾಗಕ್ಕೊಂದು 110 ಲೋಡ್ ಏನೋ ಮಣ್ಣು ಹೊಡೆದಿದ್ದಾಯಿತು. ನೆಕ್ಸ್ಟ್ ಒಂದು ವೀಡಿಯೋ ಪ್ಲ್ಯಾನ್ ಮಾಡಿದ್ದೀನಿ. ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ಸ್ ಇದೆ. ಒಂದು ತೋಟಕ್ಕೆ ಮಣ್ಣು ಹೊಡಿಬೇಕು ಅಂದರೆ ಇವಾಗ ಅರ್ಧ ಅಡಿ ಬೀಳಬೇಕು ಅಂದರೆ ಎಷ್ಟು ಲೋಡ್ ಬೀಳಬೇಕು, 1 ಅಡಿ ಬೀಳಬೇಕು ಅಂದರೆ ಎಷ್ಟು ಮಣ್ಣು ಬೀಳಬೇಕು, ಯಾವ ಥರ ಮಣ್ಣು ಬೇಕು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ಡಾಗಿ ಹಾಕ್ತೀನಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.